ಎಲ್ಲಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಅಭಿಜ್ಞಾ ಬಿಸ್ಲೋ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ನ ಸೆಕ್ಷನ್ 1 ಏನು ಹೇಳುತ್ತೆ ಅನ್ನೋದನ್ನು ನೋಡಿದ್ವಿ. ಇವತ್ತು ಸೆಕ್ಷನ್ 2 ಏನು ಹೇಳುತ್ತೆ ಅಂತ ನೋಡೋಣ. ಸೆಕ್ಷನ್ 2 ಇಂಟರ್ಪ್ರಿಟೇಷನ್ ಕ್ಲಾಸ್ ಅಥವಾ ಡೆಫಿನಿಷನ್ ಕ್ಲಾಸ್ ಅಂತ ಹೇಳ್ಬೋದು. ಈ ಡೆಫಿನಿಷನ್ ಕ್ಲಾಸ್ನಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬರುವಂಥ ಕೆಲವು ಶಬ್ದಗಳ ಅರ್ಥವನ್ನು ಕೊಟ್ಟಿರ್ತಾರೆ. ಯಾಕೆ ಅಂದರೆ ಒಂದು ಶಬ್ದಕ್ಕೆ ಹಲವಾರು ಅರ್ಥಗಳಿರ್ಬೋದು. ಡಿಕ್ಷನರಿಲಿ ನೋಡಿದ್ರೆ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿರ್ತಾರೆ. ಆದರೆ ಈ ಆ್ಯಕ್ಟನ್ನು ಓದುವಾಗ ಆ ಶಬ್ದದ ಅರ್ಥ ಏನು ಅನ್ನೋದನ್ನು ನಾವು ಈ ಡೆಫಿನಿಷನ್ ಕ್ಲಾಸ್ನ ಮೂಲಕನೇ ನೋಡಬೇಕಾಗತ್ತೆ. ಸೊ ಒಂದೊಂದಾಗೆ ನೋಡೋಣ. ಸೆಕ್ಷನ್ 2ನ ಕ್ಲಾಸ್ ಎ ಯಾವ ಡೆಫಿನಿಷನನ್ನು ಹೇಳ್ತಾ ಇದೆ? ಪ್ರಪೋಸಲ್ನ ಡೆಫಿನಿಷನನ್ನು ಹೇಳ್ತಾ ಇದೆ. ಅದರ ಪ್ರಕಾರ ವೆನ್ ಒನ್ ಪರ್ಸನ್ ಸಿಗ್ನಿಫೈಸ್ ಟು ಅನದರ್ ಹಿಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ಅಬ್ಸ್ಟೇನ್ ಫ್ರಮ್ ಡೂಯಿಂಗ್. ಯಾವಾಗ ಒಬ್ಬನು ಇನ್ನೊಬ್ಬನಿಗೆ ತಾನು ಈ ಆ್ಯಕ್ಷನನ್ನು ಈ ಆ್ಯಕ್ಟನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಅಥವಾ ತಾನು ಈ ಆ್ಯಕ್ಟನ್ನು ಮಾಡೋದಿಲ್ಲ ಅಂತ ಹೇಳ್ತಾನೋ ಆಗ, ಮತ್ತು ಮುಂದೆ ಕೊಟ್ಟಿದ್ದಾರೆ, ವಿತ್ ಅ ವ್ಯೂ ಟು ಒಬ್ಟೇನಿಂಗ್ ದ ಅಸೆಂಟ್ ಆಫ್ ದಟ್ ಅದರ್. ಇನ್ನೊಬ್ಬನ ಒಪ್ಪಿಗೆಯನ್ನು ಪಡೆಯುವ ದೃಷ್ಟಿಯಿಂದ ಅವನು ಹೀಗೆ ಹೇಳ್ತಾ ಇದ್ದರೆ, ನಾನು ಈ ಆ್ಯಕ್ಟನ್ನು ಮಾಡ್ತೇನೆ ಅಥವಾ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದರೆ, ಆಗ ಅವನು ಮಾಡುವಂಥದ್ದು ಪ್ರಪೋಸಲ್ ಆಗಿರುತ್ತೆ. ಉದಾಹರಣೆಗೆ ಇವನು ಎ ಅಂತ ನಾವು ಕನ್ಸಿಡರ್ ಮಾಡೋಣ, ಇವನು ಬಿ ಆಗಿರ್ತಾನೆ. ಆಗ ಎ ಬಿಗೆ ನೀನು ಒಪ್ಪೋದಾದರೆ ನಾನು ನನ್ನ ಪೆನ್ನನ್ನು 10 ರೂಪಾಯಿಗಳಿಗೆ ಮಾರಾಟ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳುವಂಥದ್ದು ಎ ಮಾಡುವಂಥ ಪ್ರಪೋಸಲ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ಬಿ ನಮಗೆ ಯಾವುದರ ಡೆಫಿನಿಷನ್ ಬಗ್ಗೆ ಹೇಳ್ತಾ ಇದೆ? ಕ್ಲಾಸ್ ಬಿ ಯಾವಾಗ ಒಂದು ಪ್ರಪೋಸಲ್ ಎಕ್ಸೆಪ್ಟ್ ಆಗಿದೆ ಅಂತ ಹೇಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ವೆನ್ ದ ಪರ್ಸನ್ ಟು ಹೂಮ್ ದ ಪ್ರಪೋಸಲ್ ಇಸ್ ಮೇಡ್ ಸಿಗ್ನಿಫೈಸ್ ಇಸ್ ಅಸೆಂಟ್ ದೇರ್ ಟು. ಯಾರಿಗೆ ಪ್ರಪೋಸಲನ್ನು ಮಾಡಲಾಗಿದೆಯೋ ಅವನ ಒಪ್ಪಿಗೆಯನ್ನು ಅದಕ್ಕೆ ಕೊಟ್ಟರೆ ಆವಾಗ ಅವನು ಆ ಪ್ರಪೋಸಲನ್ನು ಎಕ್ಸೆಪ್ಟ್ ಮಾಡ್ದ ಅಂತ ಹೇಳ್ಬೋದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎ ಬಿಗೆ ಪ್ರಪೋಸಲ್ ಮಾಡಿದ್ದಾನೆ, ಇವನು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ, ಬಿ ಒಪ್ಪಿಗೆಯನ್ನು ಕೊಟ್ಟರೆ ಆವಾಗ ಈ ಪ್ರಪೋಸಲ್ ಎಕ್ಸೆಪ್ಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಆ ಪ್ರಪೋಸಲ್ ವೆನ್ ಅಕ್ಸೆಪ್ಟೆಡ್ ಬಿಕಮ್ಸ್ ಅ ಪ್ರಾಮಿಸ್. ಇಲ್ಲಿ ಇನ್ನೊಂದು ಡೆಫಿನಿಷನ್ ಕೊಡ್ತಾ ಇದ್ದಾರೆ. ಪ್ರಾಮಿಸ್ ಅಂದರೆ ಏನು ಅಂತ ಕೊಡ್ತಾ ಇದ್ದಾರೆ. ಸೊ ಯಾವಾಗ ಆ ಪ್ರಪೋಸಲ್, ಯಾವಾಗ ಇವನು ಮಾಡಿದಂಥ ಪ್ರಪೋಸಲ್ ಎಕ್ಸೆಪ್ಟ್ ಆಗುತ್ತೋ ಆ ಪ್ರಪೋಸಲಿಗೆ ಈಗ ಹೊಸ ಹೆಸರು ಏನು ಬರುತ್ತೆ? ಅದು ಈಗ ಪ್ರಾಮಿಸ್ ಆಗಿದೆ, ಪ್ರಾಮಿಸ್ ಅಂತ ಕರ್ಸ್ಕೊಳ್ಳುತ್ತೆ. ಎ ಬಿಗೆ ಮಾಡ್ತಾ ಇರುವಂಥ ಪ್ರಾಮಿಸ್ ಅಂತ ಆಗತ್ತೆ ಈಗ. ನೆಕ್ಸ್ಟ್, ಸಿ ಕ್ಲಾಸ್ ಯಾವುದ್ರ ಬಗ್ಗೆ ಹೇಳುತ್ತೆ? ಪ್ರಾಮಿಸರ್ ಅಂದರೆ ಯಾರಂತ ಕರೀತಾರೆ, ಪ್ರಾಮಿಸಿ ಅಂದರೆ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ದ ಪರ್ಸನ್ ಮೇಕಿಂಗ್ ದ ಪ್ರಪೋಸಲ್ ಇಸ್ ಕಾಲ್ಡ್ ದಿ ಪ್ರಾಮಿಸರ್ ಆ್ಯಂಡ್ ದ ಪರ್ಸನ್ ಅಕ್ಸೆಪ್ಟಿಂಗ್ ದ ಪ್ರಪೋಸಲ್ ಇಸ್ ಕಾಲ್ಡ್ ದಿ ಪ್ರಾಮಿಸಿ. ಸೊ ಇಲ್ಲಿ ಪ್ರಾಮಿಸನ್ನು ಯಾರು ಮಾಡ್ತಾ ಇದ್ದಾರೆ? ಎ. ಯಾರು ಪ್ರಪೋಸಲನ್ನು ಮಾಡ್ತಾ ಇದ್ದಾರೋ ಅವರಿಗೆ ಪ್ರಾಮಿಸರ್ ಅಂತ ಕರೀತಾರೆ. ಯಾರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೋ ಅವರಿಗೆ ಪ್ರಾಮಿಸಿ ಅಂತ ಕರೀತಾರೆ. ನೆಕ್ಸ್ಟ್, ಕ್ಲಾಸ್ ಡಿಯಲ್ಲಿ ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ? ಕ್ಲಾಸ್ ಡಿಯಲ್ಲಿ ಕನ್ಸಿಡ್ರೇಷನ್ ಅನ್ನುವ ಪದದ ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ. ಸೊ ವೆನ್ ಎಟ್ ದ ಡಿಸೈರ್ ಆಫ್ ದಿ ಪ್ರಾಮಿಸರ್ ದ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್ ಹ್ಯಾಸ್ ಡನ್ ಆರ್ ಅಬ್ಸ್ಟೇನ್ ಫ್ರಮ್ ಡೂಯಿಂಗ್. ಇಲ್ಲಿ ನಾವು ಆ ಎಕ್ಸಾಂಪಲ್ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ಫಸ್ಟ್ ಏನು ಹೇಳಿದ್ರು? ಅಟ್ ದ ಡಿಸೈರ್ ಆಫ್ ದಿ ಪ್ರಾಮಿಸರ್. ಈ ಪ್ರಾಮಿಸರಿಗೆ ಬೇಕಾದ ಹಾಗೆ ಈ ಪ್ರಾಮಿಸಿ ಅಥವಾ ಬೇರೆ ಇನ್ಯಾರೋ ಥರ್ಡ್ ಪರ್ಸನ್ ಏನು ಮಾಡ್ತಾ ಇದ್ದಾರೆ? ಅವರಿಬ್ಬರು ಏನೋ ಒಂದು ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ. ಆ ಆ್ಯಕ್ಟಿಗೆ ಕನ್ಸಿಡರೇಷನ್ ಅಂತ ಕರೀತಾರೆ. So, when at the desire of the promiser, promisee or any other person has done or abstained from doing. ಇದು ಪಾಸ್ಟ್ ಆ್ಯಕ್ಟ್ ಮಾಡಿ ಆಗಿ ಹೋಗಿದೆ, ಇದು ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಾಮಿಸಿ ಅಥವಾ ಮೂರನೇ ಪರ್ಸನ್ ಏನೋ ಒಂದು ಆ್ಯಕ್ಟನ್ನು ಮಾಡಿ ಆಗಿದೆ. ಆ ಪ್ರಾಮಿಸ್ನ ಬದಲು, ಎ ಮಾಡಿರುವಂಥ ಪ್ರಾಮಿಸ್ನ ಬದಲು ಬಿ ಏನೋ ಒಂದು ಆ್ಯಕ್ಟನ್ನು ಮಾಡಿ ಆಗಿದೆ, ಅದು ಪಾಸ್ಟ್ ಕನ್ಸಿಡ್ರೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಆರ್ ಡಸ್ ಆರ್ ಅಬ್ಸ್ಟೇನ್ಸ್ ಫ್ರಮ್ ಡೂಯಿಂಗ್, ಅದು ಈಗ ಪ್ರೆಸೆಂಟ್ನ ಬಗ್ಗೆ ಹೇಳ್ತಿದ್ದಾರೆ. ಈಗ ಅವನೇನೋ ಒಂದು ಆ್ಯಕ್ಟ್ ಮಾಡ್ತಾನೆ ಅಥವಾ ಏನೋ ಒಂದು ಆ್ಯಕ್ಟನ್ನು ಮಾಡೋದಿಲ್ಲ. ಸೊ ಪ್ರಾಮಿಸಿ ಅಥವಾ ಥರ್ಡ್ ಪರ್ಸನ್ ಏನಿದ್ದಾನೆ ಅವನಿಗಾಗಲೇ ಒಂದು ಆ್ಯಕ್ಟನ್ನು ಮಾಡಿ ಆಗಿದೆ ಅಥವಾ ಈಗ ಅವನೇನೋ ಒಂದು ಆ್ಯಕ್ಟ್ ಮಾಡ್ತಾನೆ, ಅಥವಾ ಪ್ರಾಮಿಸಸ್ ಟು ಡೂ ಆರ್ ಅಬ್ಸ್ಟೇನ್ ಫ್ರಮ್ ಡೂಯಿಂಗ್, ಅಥವಾ ಅವನು ಕೂಡ ಒಂದು ಪ್ರಾಮಿಸನ್ನು ಮಾಡ್ಬೋದು. ನಾನು ಮುಂದೆ ನಿನಗೆ ನೀನು ಏನು ಪೆನ್ನನ್ನು ಮಾರಾಟ ಮಾಡ್ತೇನೆ ಅಂತ ಹೇಳಿದ್ಯೋ ಅದಕ್ಕೆ ನಾನು ನಾಳೆ ನಿನಗೆ 10 ರೂಪಾಯಿನ ಕೊಡ್ತೇನೆ ಅಂತ ಅವನು ಕೂಡ ವಾಪಸ್ಸಾಗಿ ಒಂದು ಪ್ರಾಮಿಸನ್ನು ಮಾಡ್ಬೋದು. ಸೊ ಅದು ಫ್ಯೂಚರ್ ಕನ್ಸಿಡ್ರೇಷನ್ ಆಗುತ್ತೆ. ಹಾಗಾಗಿ ಈ ಎಕ್ಸಾಂಪಲಲ್ಲಿ ನೋಡೋದಾದರೆ
ಈಗ ಪ್ರಾಮಿಸಿ ಅಥವಾ ಥರ್ಡ್ ಪರ್ಸನ್ ಇವನು ಮಾಡಿದಂಥ ಪ್ರಾಮಿಸಿಗೆ ವಾಪಸ್ಸಾಗಿ ಏನು ಒಂದು ಆ್ಯಕ್ಟನ್ನು ಮಾಡ್ತಾನೆ ಅಥವಾ ಮಾಡಿ ಆಗಿದೆ ಅಥವಾ ಮುಂದೆ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾನೆ, ಅದು ಕೂಡ ಅದು ಕನ್ಸಿಡ್ರೇಷನ್ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ಲಾಸ್ ಇನಲ್ಲಿ ಬರುವಂಥದ್ದು ಯಾವ ಡೆಫಿನಿಷನ್? ಅಗ್ರಿಮೆಂಟ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗಲೂ ಕ್ವಶನ್ಸಲ್ಲಿ ಅಗ್ರಿಮೆಂಟಿನ ಡೆಫಿನಿಷನ್ ಯಾವ ಸೆಕ್ಷನಲ್ಲಿ ಕೊಡ್ತಾರೆ ಅನ್ನೋದನ್ನು ಕೇಳಲಾಗುತ್ತೆ. ಸೊ ಸೆಕ್ಷನ್ 2 ಕ್ಲಾಸ್ ಇನಲ್ಲಿ ಅಗ್ರಿಮೆಂಟ್ನ ಡೆಫಿನಿಷನನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಎವ್ರಿ ಪ್ರಾಮಿಸ್ ಆ್ಯಂಡ್ ಎವ್ರಿ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ದ ಕನ್ಸಿಡ್ರೇಷನ್ ಫಾರ್ ಈಚ್ ಅದರ್. ಇಲ್ಲಿ ಏನಾಗಿದೆ, ಇಲ್ಲಿ ಎ ಬಿಗೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಬಿ ಸಹ ಎಗೆ ಏನೋ ಒಂದು ಆ್ಯಕ್ಟ್ ಮಾಡ್ತಾನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಪ್ರಾಮಿಸಸ್ಸಿನ ಒಂದು ಸೆಟ್ ಆಗಿದೆ, ಒಂದು ಗುಂಪಾಗಿದೆ. ಮತ್ತು ಇದು ಪರಸ್ಪರ ಒಂದು ಇದು ಎ ಮಾಡ್ತಾ ಇರುವಂಥ ಪ್ರಾಮಿಸ್ ಬಿಗೆ ಕನ್ಸಿಡ್ರೇಷನ್ ಆಗಿದೆ, ಬಿ ಮಾಡ್ತಾ ಇರುವಂಥ ಪ್ರಾಮಿಸಿಗೆ ಎ ಮಾಡ್ತಾ ಇರುವಂಥ ಪ್ರಾಮಿಸ್ ಬಿಗೆ ಕನ್ಸಿಡ್ರೇಷನ್ ಆಗಿದೆ, ಬಿ ಮಾಡ್ತಾ ಇರುವಂಥ ಪ್ರಾಮಿಸ್ ಎಗೆ ಕನ್ಸಿಡ್ರೇಷನ್ ಆಗಿದೆ. ಸೊ ಹಾಗಾಗಿ ಪರಸ್ಪರ ಕನ್ಸಿಡ್ರೇಷನ್ ಆಗ್ತಾ ಇದೆ. ಹಾಗಾಗಿ ಈ ಥರ ಆದಾಗ ಇವರಿಬ್ಬರ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಸೆಕ್ಷನ್ 2 ಕ್ಲಾಸ್ ಇನಲ್ಲಿ. ನೆಕ್ಸ್ಟ್ ಕ್ಲಾಸ್ ಎಫ್ ರೆಸಿಪ್ರೋಕಲ್ ಪ್ರಾಮಿಸಸ್ ಬಗ್ಗೆ ಹೇಳುತ್ತೆ. ರೆಸಿಪ್ರೋಕಲ್ ಪ್ರಾಮಿಸಸ್ ಅಂದರೆ ಏನು ಅನ್ನೋದು ಕ್ಲಾಸ್ ಎಫ್ ಅಲ್ಲಿ ಕೊಡಲಾಗಿದೆ. ಸೊ ಪ್ರಾಮಿಸಸ್ ವಿಚ್ ಫಾರ್ಮ್ ದಿ ಕನ್ಸಿಡ್ರೇಷನ್ ಆರ್ ಪಾರ್ಟ್ ಆಫ್ ದಿ ಕನ್ಸಿಡ್ರೇಷನ್ ಫಾರ್ ಈಚ್ ಅದರ್ ಆರ್ ಕಾಲ್ಡ್ ರೆಸಿಪ್ರೋಕಲ್ ಪ್ರಾಮಿಸಸ್. ಸೊ ಇದರ ಪ್ರಕಾರ ಈಗ ಎ ಬಿಗೆ ಏನೋ ಒಂದು ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಹಾಗೆ ಬಿ ಸಹ ಇವನು ಮಾಡಿರ್ತಕ್ಕಂಥ ಪ್ರಾಮಿಸಿಗೆ ನಾನೇನೋ ವಾಪಸ್ಸನ್ನು ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಎರಡು ಪ್ರಾಮಿಸಸ್ ಏನುಗಳು ರೆಸಿಪ್ರೋಕಲ್ ಪ್ರಾಮಿಸಸ್ ಅಂತ ಕರೆಸ್ಕೊಳ್ಳುತ್ತೆ. ಒಂದು ಪ್ರಾಮಿಸಿಗೆ ಇನ್ನೊಂದು ಪ್ರಾಮಿಸ್ ಹಾಗೆ. ಸೊ ನೆಕ್ಸ್ಟ್ ಡೆಫಿನಿಷನಿಗೆ ಹೋಗೋಣ. ನೆಕ್ಸ್ಟ್ ನಾವು ಕ್ಲಾಸ್ ಹೆಚ್ಚಿಗೆ ಹೋಗೋಣ. ಕ್ಲಾಸ್ ಹೆಚ್ಚಲ್ಲಿ ಏನು ಕೊಟ್ಟಿದ್ದಾರೆ, ಯಾವುದರ ಡೆಫಿನಿಷನನ್ನು ಕೊಟ್ಟಿದ್ದಾರೆ? ಕ್ಲಾಸ್ ಹೆಚ್ಚನಲ್ಲಿ ಕಾಂಟ್ರಾಕ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಆ್ಯನ್ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಅ ಕಾಂಟ್ರಾಕ್ಟ್. ಈಗ ನಾವು ಅಗ್ರಿಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಆದರೆ ಅದು ಕಾಂಟ್ರಾಕ್ಟ್ ಯಾವಾಗ ಆಗತ್ತೆ? ಯಾವಾಗ ಈ ಅಗ್ರಿಮೆಂಟ್ ಕಾನೂನಿನ ಪ್ರಕಾರ ಅದನ್ನು ಜಾರಿ ಮಾಡಲಿಕ್ಕೆ ಆಗುತ್ತೋ, ಎನ್ಫೋರ್ಸ್ ಮಾಡಲಿಕ್ಕೆ ಆಗುತ್ತೋ, ಆವಾಗ ಅದು ಕಾಂಟ್ರಾಕ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಉದಾಹರಣೆಗೆ ಈ ಡೊಮೆಸ್ಟಿಕ್ ಅಗ್ರಿಮೆಂಟ್ಸ್ ಏನಿರುತ್ತೆ, ಫ್ರೆಂಡ್ಸ್ಗಳ ಮಧ್ಯದಲ್ಲಿ ಆಗುವಂಥ ಅಗ್ರಿಮೆಂಟ್, ನಾವು ಊಟಕ್ಕೆ ಹೋಗೋಣ ರಾತ್ರಿ ಅಂತ, ಅಥವಾ ನಾವು ಫಿಲ್ಮಿಗೆ ಹೋಗೋಣ, ಅಥವಾ ಬೇರೆ ಯಾವುದಾದ್ರು ನಾವು ಏನಾದರೂ ವಸ್ತುವನ್ನು ತೊಗೊಳ್ಳಿಕ್ಕೆ ಹೋಗೋಣ ಅಂತ ಇವರಿಬ್ಬರ ಮಧ್ಯದಲ್ಲಿ ಏನು ಅಗ್ರಿಮೆಂಟ್ ಆಗಿರುತ್ತೆ, ಆ ಅಗ್ರಿಮೆಂಟು ನಾವು ಕೋರ್ಟಿಗೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ ಅವರ ಇಬ್ಬರಲ್ಲಿ ಒಬ್ಬರು ಅದರಂತೆ ನಡ್ಕೊಳ್ಳೋದಿದ್ರೆ ನಾವು ಕೋರ್ಟಿಗೆ ಹೋಗಿ ಅದನ್ನು ಎನ್ಫೋರ್ಸ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಬರೀ ಅಗ್ರಿಮೆಂಟ್ ಆಗಿರುತ್ತೆ. ಆದರೆ ಈ ಬಿಸ್ನೆಸ್ಸಲ್ಲೆಲ್ಲ ಆಗುವಂಥದ್ದು ಕಾಂಟ್ರಾಕ್ಟ್ಸ್ಗಳು. ಅಂದರೆ ಯಾವುದೇ ಪಾರ್ಟಿ ಅದನ್ನು ಬ್ರೀಚ್ ಮಾಡಿದ್ರೂ ಸಹ ನಾವು ಅದನ್ನು ಕೋರ್ಟಿಗೆ ತೊಗೊಂಡು ಹೋಗಿ ಅದಕ್ಕೆ ಕಾಂಪನ್ಸೇಷನ್ ಅಥವಾ ಬೇರೆ ಏನಾದರೂ ರೆಮಿಡಿಯನ್ನು ಪಡ್ಕೊಳ್ಬಹುದಾಗಿದೆ. ಸೊ ವೆನ್ ಅಗ್ರಿಮೆಂಟ್ ಈಸ್ ಎನ್ಫೋರ್ಸಿಬಲ್ ಬೈ ಲಾ ಇಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್ ಅಂತ ನಮಗೆ ಈ ಕ್ಲಾಸ್ ಹೇಳುತ್ತೆ. ನೆಕ್ಸ್ಟ್ 3 ಡೆಫಿನಿಷನ್ಸ್ಗಳು ಬರ್ತವೆ. ಅದು ಯಾವುದು ಅಂದರೆ ಕ್ಲಾಸ್ ಜಿಯಲ್ಲಿ ಬರುವಂಥದ್ದು ಒಂದು, ಮತ್ತು ಕ್ಲಾಸ್ ಹೆಚ್ಚಲ್ಲಿ ಬರುವಂಥದ್ದು, ಮತ್ತು ಕ್ಲಾಸ್ ಜೆಯಲ್ಲಿ ಬರುವಂಥದ್ದು. ಇದು ವಾಯ್ಡ್ ಅಗ್ರಿಮೆಂಟ್ನ ಮೇಲೆ ಇರುವಂಥ ಡೆಫಿನಿಷನ್. ಇದು ವಾಯ್ಡಬಲ್ ಕಾಂಟ್ರಾಕ್ಟ್ ಮೇಲೆ ಇರುವಂಥ ಡೆಫಿನಿಷನ್. ಮತ್ತು ಇದು ವಾಯ್ಡ್ ಕಾಂಟ್ರಾಕ್ಟ್. ಈ 3 ಶಬ್ದಗಳು ನಾವು ಮುಂದಿನ ಸೆಕ್ಷನ್ಸ್ಗಳಲ್ಲಿ ಡೀಟೇಲ್ ಆಗಿ ನೋಡಲಿಕ್ಕಿದ್ದೇವೆ. ಆದರೆ ಬೇಸಿಕ್ ಆಗಿ ಇದರ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋದಾದರೆ, ವಾಯ್ಡ್ ಅಗ್ರಿಮೆಂಟಿಗೆ ಏನು ಹೇಳಿದ್ದಾರೆ? ಆ್ಯನ್ ಅಗ್ರಿಮೆಂಟ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ ಇಸ್ ಸೆಡ್ ಟು ಬಿ ವಾಯ್ಡ್. ಯಾವ ಅಗ್ರಿಮೆಂಟ್ ಕಾನೂನಿನ ಮೂಲಕ ನಾವು ಎನ್ಫೋರ್ಸ್ ಮಾಡಿಸ್ಲಿಕ್ಕೆ ಆಗೋದಿಲ್ವೋ ಅದು ವಾಯ್ಡ್ ಆಗಿರುತ್ತೆ ಅನ್ನೋದು ಈ ಕ್ಲಾಸ್ನ ಅರ್ಥ. ಅಂದರೆ ಈಗ ನಾವು ಮೈನರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಅಥವಾ ಅನ್ಸೌಂಡ್ ಮೈಂಡ್ ಇರೋ ಪರ್ಸನ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಅಥವಾ ಯಾವುದೋ ಒಂದು ಕೆಟ್ಟ ಉದ್ದೇಶಕ್ಕಾಗಿ ಇಬ್ಬರ ಮಧ್ಯದಲ್ಲಿ ಅಗ್ರಿಮೆಂಟ್ ಆಗಿದ್ದರೆ, ಆವಾಗ ಅದು ಅಗ್ರಿಮೆಂಟ್ನ ಪ್ರಕಾರ ಯಾರು ಒಬ್ಬರು ನಡ್ಕೊಳ್ಳೋದಿದ್ರು, ಒಂದು ವೇಳೆ ಮೈನರ್ ಏನಾದರೂ ಆ ಅಗ್ರಿಮೆಂಟ್ನ ಪ್ರಕಾರ ನಡ್ಕೊಳ್ದಿದ್ರೆ, ಅಥವಾ ಆ ಇಲ್ಲಿಗಲ್ ಆಬ್ಜೆಕ್ಟಿಗಾಗಿ ಏನು ಅಗ್ರಿಮೆಂಟ್ ಆಗಿತ್ತು ಆ ಆಬ್ಜೆಕ್ಟ್ ಫುಲ್ಫಿಲ್ ಆಗದೇ ಇದ್ದರೆ, ಆವಾಗ ಅದನ್ನು ನಾವು ಕೋರ್ಟಿಗೆ ಹೋಗಿ ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಇದು ವಾಯ್ಡ್ ಆ್ಯಬ್ ಇನಿಷ್ಯೂ ಆಗಿರುತ್ತೆ. ಯಾಕೆಂದರೆ ಇಲ್ಲಿಗಲ್ ಆಬ್ಜೆಕ್ಟನ್ನು ಕಾನೂನು ಸಪೋರ್ಟ್ ಮಾಡೋದಿಲ್ಲ. ಹಾಗೆ ಮೈನರ್ ಮತ್ತು ಅನ್ಸೌಂಡ್ ಮೈಂಡ್ ಇರೋ ಪರ್ಸನ್ಸ್ ಅವರಿಗೆ ಈ ಅಗ್ರಿಮೆಂಟಿನ ನೇಚರೇ ಗೊತ್ತಿರೋದಿಲ್ಲ. ಹಾಗಾಗಿ ಇದು ವಾಯ್ಡ್ ಆ್ಯಬ್ ಇನಿಷ್ಯೂ ಆಗುತ್ತೆ.
ಈ ಅಗ್ರಿಮೆಂಟ್ಸ್ ಏನಿರುತ್ತೆ ಕಾನೂನು ಕಣ್ಣಲ್ಲಿ ಇದು ಮುಂಚೆಯಿಂದನೂ ಇದು ಒಂದು ಅಗ್ರಿಮೆಂಟ್ ಅಂತ ಕನ್ಸಿಡರೇ ಮಾಡೋದಿಲ್ಲ. ಹಾಗಾಗಿ ಆ್ಯನ್ ಅಗ್ರಿಮೆಂಟ್ ವಿಚ್ ಇಸ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ ಇಸ್ ಸೆಟ್ ಟು ಬಿ ವಾಯ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ವಾಯ್ಡೆಬಲ್ ಕಾಂಟ್ರಾಕ್ಟ್. ವಾಯ್ಡೆಬಲ್ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ, ಒಂದು ಕಾಂಟ್ರಾಕ್ಟಿಗೆ ವ್ಯಾಲಿಡ್ ಕಂಡೀಷನ್ಸ್ ಇರುತ್ತೆ. ಅಂದರೆ ಯಾವ್ಯಾವ ಕಂಡೀಷನ್ಸ್ ಬೇಕು ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಅಂತ ಕರ್ಸ್ಕೊಳ್ಳೋಕ್ಕೆ ಅಂತ ಕಂಡೀಷನ್ಸ್ ಇರುತ್ತೆ. ಅದರಲ್ಲಿ ಒಂದು ವೇಳೆ ಯಾರ್ದಾರು ಕಾಂಟ್ರಾಕ್ಟ್ ಯಾರ ಮಧ್ಯದಲ್ಲಿ ಆಗ್ತಾ ಇರುತ್ತೋ ಆ ಇನ್ನೊಬ್ಬನ ಸಮ್ಮತಿ ಏನಿರುತ್ತೆ ಅದು ಫ್ರೀ ಕನ್ಸೆಂಟ್ ಆಗಿಲ್ಲದೆ ಇದ್ದರೆ, ಉದಾಹರಣೆಗೆ ಇಲ್ಲಿ ಎ ಮತ್ತು ಬಿ ಮಧ್ಯದಲ್ಲಿ ಏನು ಕಾಂಟ್ರಾಕ್ಟ್ ಆಗ್ತಾ ಇದೆ, ಆದರೆ ಈ ಎ ಬಿನ ಒಪ್ಪಿಗೆನ ಹೇಗೆ ಪಡಿತಾ ಇದ್ದಾನೆ, ಹೆದರಿಸೋ ಮೂಲಕ ಪಡಿತಾ ಇರ್ಬೋದು ಅಥವಾ ಒತ್ತಾಯ ಮಾಡೋದ್ರ ಮೂಲಕ ಪಡಿತಾ ಇರ್ಬೋದು. ಆವಾಗ ಏನಾಗುತ್ತೆ, ಇಲ್ಲಿ ಈ ಕಾಂಟ್ರಾಕ್ಟ್ ಎನ್ಫೋರ್ಸಿಬಲ್ ಬೈ ಲಾ ಆಗಿರುತ್ತೆ, ಆದರೆ ಯಾರಿಂದ ಬಿ ಮಾತ್ರ ಇವನ ಇನಿಷಿಯೇಟಿವಲ್ಲಿ ಮಾತ್ರ ಅದು ಎನ್ಫೋರ್ಸ್ ಮಾಡಲಿಕ್ಕಾಗತ್ತೆ. ಒಂದು ವೇಳೆ ಎ ಏನಾದರೂ ಆ ಪ್ರಾಮಿಸ್ನಂತೆ ಆ ಕಾಂಟ್ರಾಕ್ಟ್ನಂತೆ ನಡ್ಕೊಳ್ಳೋದಿದ್ರೆ ಬಿ ಅದನ್ನು ಕೋರ್ಟಿಗೆ ತೊಗೊಂಡು ಹೋಗಿ ಎನ್ಫೋರ್ಸ್ ಮಾಡಿಸ್ಬೋದು ಅಥವಾ ಆ ಕಾಂಟ್ರಾಕ್ಟನ್ನು ಅವನು ವಾಯ್ಡ್ ಅಂತ ಡಿಕ್ಲೇರ್ ಮಾಡಿಸ್ಬೋದು. ನನಗೆ ಈ ಕಾಂಟ್ರಾಕ್ಟಿಗೆ ಇಷ್ಟ ಇರಲಿಲ್ಲ, ಆದರೆ ನನಗೆ ಒತ್ತಾಯದ ಮೂಲಕ ಈ ಕಾಂಟ್ರಾಕ್ಟಿಗೆ ಎಂಟರ್ ಮಾಡಿಸಿದ್ರು ಅನ್ನೋ ಉದ್ದೇಶ ಅಂತ ಕಾರಣ ಕೊಟ್ಟರೆ ಆವಾಗ ಈ ಕಾಂಟ್ರಾಕ್ಟ್ ವಾಯ್ಡೆಬಲ್ ಆಗಿರುತ್ತೆ. ಆದರೆ ಅವನು ಹಾಗೆ ಮಾಡದಿದ್ರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಅನ್ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸೇಬಲ್ ಬೈ ಲಾ ಅಟ್ ದಿ ಆಪ್ಷನ್ ಆಫ್ ಒನ್ ಆರ್ ಮೋರ್ ಆಫ್ ದಿ ಪಾರ್ಟೀಸ್. ಕೇವಲ ಒಬ್ಬ ಪಾರ್ಟಿಯಿಂದ ಅಷ್ಟೇ ಎನ್ಫೋರ್ಸ್ ಮಾಡಿಸಲಿಕ್ಕೆ ಆಗುವಂಥ ಕಾಂಟ್ರಾಕ್ಟಿಗೆ ಏನು ಕರೀತಾರೆ, ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಲಾಸ್ ಜೆ ಅಲ್ಲಿ ಬರೋದು ಅ ಕಾಂಟ್ರಾಕ್ಟ್ ವಿಚ್ ಸೀಸಸ್ ಟು ಬಿ ಎನ್ಫೋರ್ಸಿಯೇಬಲ್. ಇದರಲ್ಲಿ ಈ ಶಬ್ದ ಮೇನ್, ಸೀಸಸ್ ಟು ಬಿ ಎನ್ಫೋರ್ಸಿಯೇಬಲ್ ಬೈ ಲಾ. ಇಲ್ಲಿ ಏನಾಗಿತ್ತು, ವಾಯ್ಡ್ ಅಗ್ರಿಮೆಂಟಲ್ಲಿ ಮುಂಚೆಯಿಂದನೇ ಇದು ಯಾವ ಕ್ಷಣದಲ್ಲಿ ಆ ಅಗ್ರಿಮೆಂಟ್ ಆಗಿದೆಯೋ ಆ ಕ್ಷಣದಿಂದಲೇ ಅದು ವಾಯ್ಡ್ ಆಗಿರುತ್ತೆ. ಆದರೆ ವಾಯ್ಡ್ ಕಾಂಟ್ರಾಕ್ಟಲ್ಲಿ ಏನಾಗಿರುತ್ತೆ, ಅದು ಆಗುವಂಥ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟಿಗೆ ಏನೇನು ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕು ಆ ಎಲ್ಲ ಕಂಡೀಷನ್ಸು ಫುಲ್ಫಿಲ್ ಆಗಿರುತ್ತೆ. ಆದರೆ ನಂತರ ಬರುವಂಥ ಸರ್ಕಮ್ಸ್ಟಾನ್ಸಸ್ಗಳಿಂದ ಆ ಕಾಂಟ್ರಾಕ್ಟನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಆಗಿರೋದಿಲ್ಲ. ಉದಾಹರಣೆಗೆ ಏನೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಯಿತು, ಆ ಕಾರಣದಿಂದ ಕಾಂಟ್ರಾಕ್ಟ್ನ ಪ್ರಕಾರ ನಡ್ಕೊಳ್ಳಿಕ್ಕಾಗಲಿಲ್ಲ ಅಥವಾ ಬೇರೆ ಯಾವುದೇ ಕಾರಣದಿಂದ ಆಗಿರ್ಬೋದು. ಸೊ ಆವಾಗ ಏನಾಗುತ್ತೆ, ಅದು ಕೋರ್ಟಿಗೆ ಈಗ ನ್ಯಾಚುರಲ್ ಡಿಸಾಸ್ಟರಿಂದ ಏನೋ ಒಂದು ಕಾಂಟ್ರಾಕ್ಟ್ ಮಾಡಲಿಕ್ಕಾಗದೆ ಇದ್ದಾಗ ಆ ಪಾರ್ಟಿ ಕೋರ್ಟಿಗೆ ತೊಗೊಂಡು ಹೋಗಿ ಇವನು ಮಾಡಲಿಲ್ಲ ನನಗೆ ಕಾಂಪನ್ಸೇಷನ್ ಬೇಕು ಅಂತ ಆ ಥರ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದನ್ನು ಎನ್ಫೋರ್ಸಿಬಲ್ ಮಾಡಲಿಕ್ಕೆ ಆಗೋದಿಲ್ಲ ಕೋರ್ಟಿಗೆ, ಯಾಕೆಂದರೆ ಸಂದರ್ಭಗಳು ನಮ್ಮ ಕೈಯಲ್ಲಿ ಇರಲಿಲ್ಲ. ಅದಕ್ಕೆ ಇದು ಸೀಸಸ್ ಟು ಬಿ ಎನ್ಫೋರ್ಸಿಬಲ್ ಬೈ ಲಾ ಬಿಕಮ್ಸ್ ವಾಯ್ಡ್. ಯಾವಾಗ ಮುಂಚೆ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿತ್ತು ಆದರೆ ನಂತರ ಬರುವಂಥ ಸಂದರ್ಭಗಳಿಂದ ಅದು ಆಗೋದಿಲ್ವೋ, ಅದು ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ವೋ ಲಾನ ಪ್ರಕಾರ, ಆಗ ಅದು ಏನಾಗುತ್ತೆ, ವಾಯ್ಡ್ ಕಾಂಟ್ರಾಕ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಇದಿಷ್ಟು ಡೆಫಿನಿಷನ್ ಕ್ಲಾಸ್ನ ಬಗ್ಗೆ ಆಗಿತ್ತು. ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಮುಂದಿನ ಸೆಕ್ಷನ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.